ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದವನ್ನ ಆಲಿಸಲಾಗಿದೆ. 2 ದಿನಗಳ ಕಾಲ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿದೆ. ಈ ಮುಖಾಂತರವಾಗಿ ಸಿಎಂಗೆ 2 ದಿನಗಳ ಕಾಲ ಒಂದು ತಾತ್ಕಾಲಿಕವಾದಂತ ರಿಲೀಫ್ ಕೂಡ ಸಿಗ್ತಾ ಇದೆ. ಶನಿವಾರದವರೆಗೂ ಸಿಎಂ ವಿರುದ್ಧ ತನಿಖೆಗೂ ಕೂಡ ತಾತ್ಕಾಲಿಕ ತಡೆ. ಈ ಮುಖಾಂತರವಾಗಿ ಶನಿವಾರ ಬೆಳಗ್ಗೆ 10:30ಕ್ಕೆ ತನಿಖೆ ಪ್ರಾರಂಭ ಆಗುತ್ತೆ. ಆಗ ಮೊದಲಿಗೆ ರಾಜ್ಯಪಾಲರ ಪರ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಶನಿವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ನಿಗದಿಗೊಳಿಸಿದೆ ಕೋರ್ಟ್. ಶನಿವಾರಕ್ಕೆ ವಿಚಾರಣೆಯನ್ನ ಮುಂದೂಡಿ ಸಿದ್ದರಾಮಯ್ಯನವರಿಗೆ 2 ದಿನಗಳ ಕಾಲ ಒಂದು ತಾತ್ಕಾಲಿಕವಾದಂತ ರಿಲೀಫ್ ಸಿಗ್ತಾ ಇದೆ. ಸೊ ಇವತ್ತೇ ನಿರ್ಣಾಯಕ ದಿನ ಅಂತ ಕರೆಯಲಾಗ್ತಾ ಇತ್ತು. ಇವತ್ತು ಜಡ್ಜ್ಮೆಂಟ್ ಬಂದ್ಬಿಡುತ್ತೆ, ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ಬರುತ್ತೆ ಅನ್ನೋದನ್ನು ಭಾವಿಸಲಾಗಿತ್ತು. ಆದ್ರೆ ವಾದ ಪ್ರತಿವಾದವನ್ನ ಆಲಿಸಿದಂತ ಕೋರ್ಟ್ 2 ದಿನಗಳ ಕಾಲ ಈ ಒಂದು ವಿಚಾರಣೆಯನ್ನ ಮುಂದೂಡಿದೆ. ಈ ಮುಖಾಂತರವಾಗಿ ಸಿದ್ದರಾಮಯ್ಯನವರಿಗೆ 2 ದಿನಗಳ ಕಾಲ ಕೊಂಚ ಮಟ್ಟಿಗೆ ರಿಲೀಫ್. ಅವರು ಮತ್ತೆ ಕಾನೂನು ತಜ್ಞರ ಜೊತೆಗೆ ಸಲಹೆಗಳನ್ನ ಪಡ್ಕೊಳ್ಬಹುದು, ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಆದ್ರೆ ಶನಿವಾರ ಬೆಳಗ್ಗೆ 10:30ಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಿದೆ. ಅವತ್ತು ರಾಜ್ಯಪಾಲರ ಪರವಾಗಿ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ. ಆಗಸ್ಟ್ 31ರಂದು ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ನಡೆಯಲಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಸೊ ಇವತ್ತಿನ ಬೆಳವಣಿಗೆಯನ್ನ ನಾವು ನೋಡಿದಾಗ ರಾಜ್ಯಪಾಲರು ಎಡವಿದ್ದಾರೆ ಅನ್ನುವಂತ ಅರ್ಥದಲ್ಲಿ, ರಾಜ್ಯಪಾಲರು ತರಾತುರಿಯಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಅರ್ಥದಲ್ಲಿ ಸಿಎಂ ಪರವಾಗಿ ವಕೀಲರು ವಾದವನ್ನ ಮಂಡಿಸಿದ್ರು. ಮತ್ತು ದೂರುದಾರ ಅಬ್ರಹಾಂ ಏನಿದ್ದಾರೆ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು, ಅವರಿಗೆ ಫೈನ್ ಹಾಕಬೇಕು ಅನ್ನೋದನ್ನ ಕೂಡ ಹೇಳಲಾಗಿತ್ತು. ಇವತ್ತಿನ ವಾದ ಪ್ರತಿವಾದವನ್ನ ಆಲಿಸಲಾಗಿದೆ. ಸಿಎಂ ಪರವಾಗಿ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಿದ್ರು. ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಿದ್ರು. ಇದು 10 ರಿಂದ 15 ವರ್ಷಗಳ ಹಿಂದಿನ ಕೇಸ್, ಬಟ್ ಈಗ ಯಾಕಿಷ್ಟು ತರಾತುರಿ, ಏನು ಎತ್ತ ಅನ್ನೋದು ಗೊತ್ತಿಲ್ಲ ಅನ್ನೋದನ್ನ ಹೇಳಿದ್ರು. ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಬೇರೆ ಅವರ ವಿಚಾರಗಳು ಇದೆ, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಕೊಡ್ಲಿಲ್ಲ ಅನ್ನೋದನ್ನ ಕೂಡ ಕೇಳಿದ್ರು. ಕೆಲವು ಕೇಸಸ್ಗಳಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದ್ರು ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡ್ಲಿಲ್ಲ ಅಂತ ಕೇಳಿದ್ರು. ದೂರುದಾರರು ದೂರು ಕೊಡ್ತಾ ಇದ್ದ ಹಾಗೇನೆ ತರಾತುರಿಯಲ್ಲಿ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಈ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಂಡ್ರು ಅನ್ನೋದನ್ನ ಕೂಡ ಹೇಳಿದ್ರು. ಇದರ ನಡುವೆ ದೂರುದಾರರ ವಿರುದ್ಧವೇ ಕ್ರಮ ಆಗಬೇಕು, ಯಾಕಂದ್ರೆ ರಾಜ್ಯಪಾಲರ ಸಮಯವನ್ನು ವೇಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಹೇಳಲಾಯಿತು. ಮತ್ತು ಇದೇ ದೂರುದಾರರಿಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲೂ ಕೂಡ ಇಲ್ಲಿ ಫೈನ್ ಅನ್ನ ಹಾಕಲಾಗಿದೆ ಅನ್ನುವಂತ ವಿಚಾರವನ್ನ ಹೇಳಲಾಯಿತು. ಮತ್ತು ಇಲ್ಲಿ ಇದೊಂದು ಬಹುಮತದ ಸರ್ಕಾರ ಆಗಿದ್ದು ಈ ಸಿಎಂ ಅನ್ನ ಕೆಳಗಿಳಿಸೋದಕ್ಕೆ ಇಷ್ಟು ಸುಲಭವಾಗಿ ಸಾಧ್ಯ ಆಗುವುದಿಲ್ಲ ಅನ್ನುವಂತ ವಾದವನ್ನ ಕೂಡ ಮಂಡಿಸಲಾಯಿತು. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕಲೀಗ್ ದಶರಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಶರಥ್, ಇವತ್ತಿನ ವಾದ ಪ್ರತಿವಾದವನ್ನ ಆಲಿಸಲಾಗಿತ್ತು. ಇವತ್ತೇ ನಿರ್ಣಾಯಕ ದಿನ ಅಂತ ಭಾವಿಸಲಾಗಿತ್ತು. ಆದ್ರೆ ಈಗ ಶನಿವಾರಕ್ಕೆ ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಇವತ್ತಿನ ವಾದ ಪ್ರತಿವಾದವನ್ನ ನಾವು ಗಮನಿಸೋದಾದ್ರೆ ಏನೆಲ್ಲ ಹೈಲೈಟ್ಸ್ ಗಳು ಇದ್ವು? ಸಿದ್ದರಾಮಯ್ಯನವರಿಗೆ 2 ದಿನಗಳ ಕಾಲ ಯಾವ ರೀತಿಯಾಗಿ ತಾತ್ಕಾಲಿಕ ರಿಲೀಫ್ ಅನ್ನೋದು ಸಿಕ್ಕಿದೆ ಸದ್ಯದ ಮಟ್ಟಿಗೆ ಅಂತ? ನೀತಿ ಮುಖ್ಯಮಂತ್ರಿಗಳ ವಿರುದ್ಧ ಮುಡಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೊಟ್ಟಿರುವಂತಹ ತನಿಖೆಯ ಅನುಮತಿಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲಾಗಿತ್ತು. ಹೈಕೋರ್ಟ್ನಲ್ಲಿ ಇವತ್ತು ಮಧ್ಯಂತರ ತಡೆಯನ್ನು ನೀಡಲಾಗಿತ್ತು. ಇವತ್ತು ಅಗೇನ್ ವಿಚಾರಣೆ 2:30ಕ್ಕೆ ಆರಂಭ ಆಗಿತ್ತು. ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು. ಆರಂಭದಿಂದಲೂ ಕೂಡ ಇದೊಂದು ಪ್ರಜಾಸತ್ತಾತ್ಮಕ ಸರ್ಕಾರ, ಇದು ಜನರಿಂದ ಆಯ್ಕೆಯಾಗಿರುವಂತಹ ಸರ್ಕಾರ, ಇದು ಜನರಿಂದ ಆಯ್ಕೆಯಾಗಿರುವಂತಹ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನ ಅಲ್ಲಿಯೂ ಕೂಡ ಸಲಹೆ ರೂಪದಲ್ಲಿ ರಾಜ್ಯಪಾಲರಿಗೆ ಹೋಗಿದ್ರು. ರಾಜ್ಯಪಾಲರು ಸಲಹೆಯನ್ನ ಪಡೆದುಕೊಂಡಿಲ್ಲ. ಜೊತೆಗೆ 17A ಬಹಳ ಪ್ರಬಲವಾದ ವಾದವನ್ನು ಮಂಡಿಸಿದ್ರು. 17A ಪ್ರಕಾರ 17A ಪ್ರಕಾರ ಯಾವುದೇ ದೂರುದಾರ ಸಲ್ಲಿಸಿರುವಂತಹ ಅರ್ಜಿಗೆ, ಅಂದ್ರೆ ದೂರುದಾರ ಸಲ್ಲಿಸಿರುವಂತಹ ಅರ್ಜಿಗೆ ಅನುಮತಿ ಕೊಡುವ ಬದಲಾಗಿ ಒಂದು ತನಿಖಾ ಸಂಸ್ಥೆ ಕೊಡಬೇಕಾಗಿತ್ತು. ತನಿಖಾ ಸಂಸ್ಥೆ ಕೇಳಿದ್ರೆ ಅದಕ್ಕೆ ಅನುಮತಿ ಕೊಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಬೇರೆ ಇರ್ತಿತ್ತು. ಸೊ 17A ನಲ್ಲೂ ಕೂಡ ಇಲ್ಲಿ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಪ್ರಮುಖವಾಗಿ ಒತ್ತಿ ಹೇಳಿದ್ದಾರೆ. ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ಆರಂಭದಿಂದಲೂ ಕೂಡ ಹೇಳ್ತಾ ಬಂದಿರೋದು ಇದೊಂದು ರಾಜಕೀಯ ಪ್ರೇರಿತ ತೀರ್ಮಾನ. ರಾಜ್ಯಪಾಲರು ರಾಜಕೀಯ ಪ್ರೇರಿತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಕಾರಣವನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಕೊಡ್ತಾ ಹೋದ್ರು. ಯಾಕೆಂತ ಹೇಳಿದ್ರೆ ಕೇವಲ ಮುಖ್ಯಮಂತ್ರಿಗಳ ಕೇಸ್
ಕೇಸ್ ಮಾತ್ರವಲ್ಲ, ಅನೇಕ ಕೇಸ್ಗಳು ಪೆಂಡಿಂಗ್ ಅಲ್ಲಿ ಇದ್ದಾವೆ. ಎಚ್ ಡಿ ಕುಮಾರಸ್ವಾಮಿ ಅವರ ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀ ಸಾಯಿ ವೆಂಕಟೇಶ್ವರ ಕಂಪನಿ ವಿಚಾರದಲ್ಲಿ ಏನಾಗಿದೆ, ಜೊತೆಗೆ ಮುರುಗೇಶ್ ನಿರಾಣಿ ವಿಚಾರದಲ್ಲಿ ಏನಾಗಿದೆ, ಇನ್ನು ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಏನಾಗಿದೆ, ಶಶಿಕಲಾ ಜೊಲ್ಲೆ ವಿಚಾರದಲ್ಲಿ ಏನಾಗಿದೆ, ಎಲ್ಲವನ್ನು ಬದಿಗಿಟ್ಟು ಅನೇಕ ಪ್ರಕರಣಗಳು ಪೆಂಡಿಂಗ್ ಇದ್ರೂ ಕೂಡ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅತ್ಯಂತ ತರಾತುರಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ತರಾತುರಿ ನಿರ್ಧಾರವನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಬೀಳಿಸುವಂತ, ಜನರಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿಯನ್ನ ಕೆಳಗಿಳಿಸುವಂತ ಹುನ್ನಾರ ಇಲ್ಲಿ ಅಡಗಿದೆ. ಸೊ ಈ ಕಾರಣದಿಂದಾಗಿಯೇ ಇದೊಂದು ರಾಜಕೀಯ ಪ್ರೇರಿತ ತೀರ್ಮಾನ ಅನ್ನೋದನ್ನ ಒತ್ತಿ ಹೇಳ್ತಾ ಹೋದ್ರು. ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ವಾದದ ಮಧ್ಯೆಯೂ ಕೂಡ ಅನೇಕ ಪ್ರಶ್ನಾವಳಿಗಳು ಕೂಡ ಜಡ್ಜ್ ನ್ಯಾಯಮೂರ್ತಿಯಿಂದ ಎದುರಾಯಿತು. ಘನತೆ ನ್ಯಾಯಮೂರ್ತಿಗಳು ಕೂಡ ಅಲ್ಲಿ ಪ್ರಶ್ನೆ ಕೇಳಿದ್ರು. ಹಾಗಾದ್ರೆ ಕ್ಯಾಬಿನೆಟ್ನಿಂದ ಹೋಗಿರುವಂತ ಸೂಚನೆಯನ್ನ ಅಂಗೀಕರಿಸಬೇಕು ಅಂತಿಲ್ಲ ಅಥವಾ ರಾಜ್ಯಪಾಲರನ್ನು ಒಪ್ಪಬೇಕು ಅಂತಿಲ್ಲ. ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ತೀರ್ಮಾನ ಇಲ್ಲಿ ಸ್ವತಂತ್ರವಾಗಿದೆ. ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ತೀರ್ಮಾನವನ್ನ ನಾವು ಪರಿಶೀಲಿಸಬಹುದು, ಕೋರ್ಟ್ ಪರಿಶೀಲಿಸಬಹುದಾಗಿದೆ ಅಂತ ಹೇಳಿ ಅವರು ಕೆಲವಷ್ಟು ಕ್ಲಾರಿಫಿಕೇಶನ್ ಅನ್ನು ಪಡೆದುಕೊಳ್ಳುವಂತ ಪ್ರಯತ್ನ ನ್ಯಾಯಮೂರ್ತಿಗಳಿಂದ ಆಯಿತು. ಒಟ್ಟಾರೆ ಸುದೀರ್ಘವಾದಂಥ ವಾದವನ್ನ ಅಭಿಷೇಕ್ ಮನು ಸಿಂಘ್ವಿ ಇಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇವತ್ತು ತುಷಾರ್ ಮೆಹ್ತಾ, ರಾಜ್ಯಪಾಲರ ಪರವಾದ ವಾದವನ್ನು ಮಂಡಿಸಬೇಕಾಗಿದ್ದಂಥ ತುಷಾರ್ ಮೆಹ್ತಾ ಅವರು ಇವತ್ತು ವಾದವನ್ನು ಮಂಡಿಸಲಿಕ್ಕೆ ಆಗುವುದಿಲ್ಲ, ಕಾಲಾವಕಾಶವನ್ನು ಕೊಡಿ ಅಂತ ಕೇಳಿದ ಮೇಲೆ ಶನಿವಾರಕ್ಕೆ ಮುಂದೂಡಿಕೆ ಆಗಿದೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ಈಗ ಮಧ್ಯಂತರ ಆದೇಶ ಆಗಿತ್ತಲ್ಲ, ಬೀಸೋದೊಣ್ಣೆಯಿಂದ ಪಾರಾಗಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಇದೀಗ ಮುಖ್ಯಮಂತ್ರಿಗಳಿಗೆ ಅಗೇನ್ 2 ದಿನಗಳ ಕಾಲ ರಿಲೀಫ್ ಸಿಕ್ಕಿದೆ. 2 ದಿನಗಳ ಕಾಲ ರಿಲೀಫ್ ಸಿಕ್ಕಿದೆ. ಶನಿವಾರಕ್ಕೆ ಮುಖ್ಯಮಂತ್ರಿಗಳ ಈ ಭವಿಷ್ಯ ಏನಾಗುತ್ತೆ, ಒಂದ್ ವೇಳೆ ತನಿಖೆಗೆ ಅವಕಾಶ ಸಿಗುತ್ತಾ? ಯಾಕಂದ್ರೆ ಇಡೀ ದಿನ ವಾದ ಪ್ರತಿವಾದ ನಡೆಯುತ್ತೆ. ಪ್ರತಿವಾದ ಅಂದ್ರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾರೆ. 2 ಕಡೆಯ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ನ್ಯಾಯಮೂರ್ತಿಗಳು ಯಾವ ತೀರ್ಮಾನವನ್ನು ಪ್ರಕಟಿಸ್ತಾರೆ ಅನ್ನೋದು ಇಡೀ ರಾಜ್ಯ ಮಾತ್ರವಲ್ಲ, ದೇಶ ಎದುರು ನೋಡ್ತಾ ಇದೆ. ಈ ಒಂದು ಘಟನೆ ಇದೆಯಲ್ಲ, ಅಥವಾ ಅನುಮತಿ ಸಿಕ್ಕಿದ ನಂತರದಲ್ಲಿ ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿತ್ತು. ಅನೇಕ ರಾಜಕೀಯ ಬೆಳವಣಿಗೆಗಳು, ಕಾನೂನಿನ ಹೋರಾಟಗಳು ನಮ್ಮ ಕಣ್ಣ ಮುಂದೆ ನಡೀತಾ ಇದೆ. ಅನೇಕ ರಾಜಕೀಯ ಪ್ರತಿಷ್ಠೆಯ ಚಟಾಪಟಿಗಳು ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇದೇ ಹೋರಾಟವನ್ನ ರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಚರ್ಚೆ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಆ ನಿಟ್ಟಿನಲ್ಲಿಯೂ ಕೂಡ ಹೈಕಮಾಂಡ್ ಭೇಟಿಯಾಗಿ ಬಂದಿತ್ತು. ಒಂದ್ ವೇಳೆ ನೋಡಿ, ಮುಖ್ಯಮಂತ್ರಿಗಳ ಪರವಾಗಿ ಬಂದ್ರೆ ಏನಾಗುತ್ತೆ, ಮುಖ್ಯಮಂತ್ರಿಗಳ ವಿರುದ್ಧ ವ್ಯತಿರಿಕ್ತವಾದಂತಹ ತೀರ್ಮಾನ ಬಂದ್ರೆ ಏನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ, ಸಾಕಷ್ಟು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ. ಮುಖ್ಯಮಂತ್ರಿಗಳ ಪರವಾಗಿ ಬಂದಿದ್ದೇ ಆದ್ರೆ ಇದು ಕೇವಲ ರಾಜ್ಯಕ್ಕೆ ಮಾತ್ರವಲ್ಲ, ಸಿದ್ದರಾಮಯ್ಯ ಅವರಿಗೆ ಮಾತ್ರವಲ್ಲ, ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂತ ಬಹುದೊಡ್ಡ ಜಯ ಅಂತ ಹೇಳಿ ವಿಶ್ಲೇಷಣೆ ಮಾಡಬಹುದಾಗಿದೆ. ಇಡೀ ದೇಶದ ಎದುರು ನೋಡ್ತಾ ಇರುವಂತಹ ಸನ್ನಿವೇಶ ಮಾತ್ರವಲ್ಲ, ಇಡೀ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿ ಸನ್ನಿವೇಶಗಳಾಗಿದೆಯಲ್ಲ. ನಮ್ಮ ರಾಜ್ಯದ ತೀರ್ಮಾನ ಒಂದು ಮೇಲ್ಪಂಕ್ತಿ ಹಾಕುವ ಮಟ್ಟಕ್ಕೆ ಆಗಬಹುದೇನೋ ಒಂದು ವೇಳೆ ಸಿದ್ದರಾಮಯ್ಯ ಪರವಾದಂತ ತೀರ್ಮಾನ ಬಂದ್ರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂತ ಬಹುತೇಕ ಪ್ರಯತ್ನಗಳು ನಡೀತಾ ಇದೆಯಲ್ಲ, ಅದು ಪಕ್ಷದ ಹೊರಗೆ ಪಕ್ಷದ ಒಳಗೆ ಕೆಲವಷ್ಟು ಜನ ಮಾತನಾಡ್ಕೊಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಸದ್ಯಕ್ಕಂತೂ ಸೇಫ್ ಅನ್ನೋ ಸಂದೇಶ ಗಟ್ಟಿಯಾಗಿ ನೆಲೆಯೂರುತ್ತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ಏನಾದರೂ ವ್ಯತಿರಿಕ್ತವಾದ ನಿರ್ಧಾರ ಬಂದ್ರೆ ಶನಿವಾರ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನ ಬಿಡಬೇಕಾಗತ್ತಾ, ರಾಜೀನಾಮೆಯನ್ನು ಕೊಡಬೇಕಾಗತ್ತಾ, ಅಥವಾ ಯಾಕಂತ ಹೇಳಿದ್ರೆ ಅವರ ಮೇಲೆ FIR ಆಗುವ ಸಾಧ್ಯತೆಗಳೇ ಹೆಚ್ಚಾಗುತ್ತೆ, ತನಿಖೆಗೆ ಹಾಜರಾಗಬೇಕತ್ತೆ. ಒಂದು ಅವಕಾಶ ಅಂತ ಖಂಡಿತವಾಗಿರುತ್ತೆ, ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಗೇನ್ ಅವರಿಗೆ ಅರ್ಜಿಯನ್ನು ಸಲ್ಲಿಸುವಂತ, ಹೈಕೋರ್ಟ್ ನಿರ್ಧಾರದ ವಿರುದ್ಧ ಪ್ರಶ್ನಿಸುವಂತ ಅವಕಾಶ ಇರುತ್ತೆ. ಒಟ್ಟಿನಲ್ಲಿ ಇಡೀ ಚಿತ್ರನ ನೋಡ್ತಾ ಇದ್ರೆ ಸದ್ಯಕ್ಕೆ ಈ ಕುತೂಹಲದ ತೀರ್ಪುನ 2 ದಿನಗಳ ಕಾಲ ಮುಂದೂಡಿಕೆಯಾದಂತಾಗಿದೆ. ಶನಿವಾರ 2 ಕಡೆಯ ವಾದವನ್ನ ಆಲಿಸಿದ ನಂತರದಲ್ಲಿ ಯಾವ ತೀರ್ಪು ಬರುತ್ತೆ ಅನ್ನೋದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ದಶರಥ್, ತಮ್ಮ ಡೀಟೇಲ್ಸ್ಗಾಗಿ.